ರಾಜ್ಯದ ಹಲವು ಕಡೆ ಮರಣ ಮಳೆ ಆಗ್ತಾ ಇದೆ. ಇದರ ನಡುವೆ ಕಲಬುರಗಿಗೆ ಹೋಗೋಣ. ಕಲಬುರಗಿಯಲ್ಲಿ ಮಳೆ ಅವಾಂತರ ಹೇಗಾಗ್ತಾ ಇದೆ ಅಂದ್ರೆ ನೀರಿನ ಒತ್ತಡಕ್ಕೆ ಕಲ್ಲುಗುಣಿ ತಡೆಗೋಡೆ ಕುಸಿತ ಕಂಡಿದೆ. ಚಿಂಚೋಳಿ ತಾಲೂಕಿನ ಮಲಕಾಪುರದಲ್ಲಾಗಿರೋ ಘಟನೆ ಇದು. ಕೆಲ ದಿನಗಳಿಂದ ವ್ಯಾಪಕ ಮಳೆ ಆಗ್ತಾ ಇದೆಯಲ್ಲ, ಹಾಗಾಗಿ ನೀರು ಸಹಜವಾಗಿ ಹೆಚ್ಚಿನದಕ್ಕೆ ಸೇರ್ತಾ ಇತ್ತು, ಸಂಗ್ರಹವಾಗ್ತಾ ಇತ್ತು. ನೀರಿನ ಒತ್ತಡ ಹೆಚ್ಚಾಗಿ ಬೃಹತ್ ಕಲ್ಲಿನ ಗೋಡೆ ತಡೆಗೋಡೆ ಕುಸಿತ ಕಂಡಿದೆ. ಕಲ್ಲುಗಣಿಯಲ್ಲಿ ದೊಡ್ಡ ಅನಾಹುತವೇ ತಪ್ಪಿದೆ ಅಂತ ಹೇಳ್ಬೋದು, ಯಾರು ಇರಲಿಲ್ಲ ಸಂದರ್ಭದಲ್ಲಿ. ಬಟ್ ನೀರಿನ ಸಂಗ್ರಹ ಹೆಚ್ಚು ಆಗ್ತಾ ಇರೋದ್ರಿಂದ ಲೋಡ್ ಜಾಸ್ತಿ ಆದರೆ ಯಾವುದೇ ಆಗಲಿ ಡ್ಯಾಮೇಜ್ ಆಗೇ ಆಗುತ್ತೆ. ಅಂಥದ್ದೇ ಪರಿಸ್ಥಿತಿ ಅಲ್ಲೂ ಕೂಡ ಆಗಿದೆ. ಇದು ಕಲಬುರಗಿಯಲ್ಲಿ ದಿನನಿತ್ಯವೂ ಸುರಿತಾ ಇರುವಂತಹ ಮಳೆಯ ಪರಿಣಾಮ ನೋಡಿ ಈ ರೀತಿಯಾಗಿದೆ. ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಹೇಗೆ ಆ ಒಂದು ಕಲ್ಲಿನಿಂದ ಕಟ್ಟಿದಂತಹ ತಡೆಗೋಡೆ ಕುಸಿತ ಕಾಣ್ತಾ ಇದೆ ಅಂತ. ನೀರಿನ ಫೋರ್ಸ್ ಕೂಡ ಹಾಗೆ ಇದೆ. ಒಂದು ಕಡೆ ಹೆಚ್ಚಿನ ನೀರು ಸಂಗ್ರಹ ಆಗ್ತಾ ಇರೋದು, ಮತ್ತೊಂದು ಕಡೆ ನೀರಿನ ರಭಸ. ಇದೆರಡರಿಂದ ಏನಾಗಿದೆ ಪರಿಣಾಮ, ಕಲ್ಲುಗುಣಿ ತಡೆಗೋಡೆ ಕುಸಿತ ಕಂಡಿದೆ. అన్నా వీడియో తీస్తున్నానా ఒకటే చూడు అన్నా వీడియో తీస్తున్నానా ಈ ಸಹಜವಾಗಿ ಬೆಳಗಿನ ಜಾವ ಸಮುದ್ರದಲ್ಲಿ ನೀರಿನ ಅಲೆ ಬಹಳ ಫೋರ್ಸ್ ಆಗಿರುತ್ತೆ, ರಭಸವಾಗಿರುತ್ತೆ. ಆ ರೀತಿಯ ಪರಿಸ್ಥಿತಿ ಇಲ್ಲಿ ಕಂಡು ಬಂದಿದೆ. ಆ ನೀರಿನ ಫೋರ್ಸ್ ಏನಿದೆ ತಡೆಗೋಡೆಯನ್ನೇ ಕುಸಿತ ಕಾಣುವಂತಹ ಪರಿಸ್ಥಿತಿಗೆ ಆ ಒಂದು ಗೋಡೆಯನ್ನು ತಂದಿಟ್ಟಿರೋದನ್ನ ಗಮನಿಸ್ತಾ ಇದ್ವಿ. ಅದೃಷ್ಟ ಏನಪ್ಪ ಇದರಲ್ಲಿ ಈ ವಿಚಾರದಲ್ಲಿ ಅಂತ ಹೇಳಿದ್ರೆ, ಗೋಡೆ ಕುಸಿದು ಹೋಗಿದೆ, ಅದನ್ನ ಮುಂದಕ್ಕೆ ಏನು ಮಾಡಬೇಕು ರಿಪೇರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಬಟ್ ಯಾರೂ ಇರಲಿಲ್ಲ ಆಗ. ಆ ಘಟನೆ ಆಗ್ಬೇಕಾದ್ರೆ ಸದ್ಯ ಯಾವುದೇ ಅನಾಹುತ ಆಗಿಲ್ಲ, ಪ್ರಾಣಹಾನಿ ಆಗಿಲ್ಲ. ಅದೇ ದೇವ್ರ ದಯೆ ಅಂದ್ಕೊಂಡು ಸುಮ್ಮನಾಗಬೇಕಷ್ಟೇ. ಇದು ಚಿಂಚೋಳಿಯಲ್ಲಿರುವಂತಹ ಮಲಕಾಪುರದಲ್ಲಿ ಈ ತಡೆಗೋಡೆ ಇರುವಂಥದ್ದು ಕಲ್ಲುಗುಣಿ ತಡೆಗೋಡೆ ಅಂತ ಕುಸಿತ ಕಂಡಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೆಲ ದಿನಗಳಿಂದ ನಿರಂತರವಾಗಿ ಮಳೆ ಬರ್ತಲೇ ಇದೆ. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಹೆಚ್ಚಿನ ನೀರು ಸಂಗ್ರಹಣೆ ಆಗ್ತಾ ಇದೆ ಮತ್ತು ನೀರಿನ ಫೋರ್ಸ್ ಕೂಡ ಹೆಚ್ಚು ಆಗ್ತಾ ಇದೆ. ಅದು ಒಂದು ಲಿಮಿಟ್ ತನಕ ತಡ್ಕೊಳ್ಳುತ್ತೆ. ಹೆಚ್ಚಾದ್ರೆ ಏನಾಗುತ್ತೆ, ಇಂತಹ ಅವಾಂತರಗಳಾಗುತ್ತೆ. ಹೊರಗೆ ಹೋಗ್ಲೇಬೇಕಲ್ಲ ನೀರು ಹೇಗಾದರೂ. ನೋಡಿ, ತಡೆಗೋಡೆ ಕಟ್ಟಿದ್ದು ಒಂದು ರೀತಿ ಕೆರೆ ಕೋಡಿ ಬಿದ್ದಾಗ ಬರುತ್ತಲ್ಲ ನೀರು ಹೊರಗೆ, ಆ ರೀತಿಯಾಗಿ ಆಗ್ತಾ ಇದೆ. ಸಂಪೂರ್ಣವಾಗಿ ತಡೆಗೋಡೆ ಒಂದು ಕಡೆ ಕುಸಿತ ಕಂಡಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾರೆ. ಪ್ರವೀಣ, ಈ ಕಲ್ಲುಗುಣಿ ತಡೆಗೋಡೆ ಕಟ್ಟಿದ್ಯಾವಾಗ, ಕುಸಿತಕ್ಕೆ ಹೆಚ್ಚಿನ ನೀರು ಸಂಗ್ರಹವಾಗಿದೆ ಕಾರಣನಾ, ಅಲ್ಲಿನೋ ಸ್ಥಳೀಯರು ಏನು ಹೇಳ್ತಾರೆ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮಲಕಾಪುರ ಗ್ರಾಮದಲ್ಲಿ ಇಲ್ಲಿ ನಡೆದಿದೆ. ಅಂದ್ರೆ ಪ್ರಮುಖವಾಗಿ ಅಂದ್ರೆ ಕಲಬುರಗಿ ಜಿಲ್ಲೆಯ ಒಂದು ಪರಿಸ್ಥಿತಿ ಅಂದ್ರೆ ಸಾಕು, ರಾಜ್ಯ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ತುಂಬಾ ಫೇಮಸ್ ಆಗಿದೆ. ಆ ಒಂದು ಕಲ್ಲು ಗಣಿಗಾರಿಕೆ ನಡೆದಂತಹ ಸಂದರ್ಭದಲ್ಲಿ ಸುಮಾರು 70 ರಿಂದ 80 ಅಡಿ ಆಳ, 100 ಅಡಿ ಆಳದವರೆಗೂ ಕೂಡ ನೀರು ಸಂಗ್ರಹವಾಗಿ ಸರ್ವೇ ಸಾಮಾನ್ಯವಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಮಲಕಾಪುರ ಗ್ರಾಮದಲ್ಲಿರುವಂತಹ ಒಂದು ಕಲ್ಲಿನ ಕ್ವಾರಿಯಲ್ಲೂ ಕೂಡ ನೀರು ಸಂಗ್ರಹವಾಗಿತ್ತು. ಸೊ ಇವತ್ತು ಬೆಳಗ್ಗೆ ಏನಂದ್ರೆ ಆ ಒಂದು ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದ ಸಂಪೂರ್ಣವಾಗಿ ಆ ಒಂದು ತಡೆಗೋಡೆ ನೀರು ಒಂದು ಎಂದರೆ ರಭಸವಾಗಿ ಹರಿದು ಬಂದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತಡೆಗೋಡೆಯಿಂದ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಏನಂದ್ರೆ ಆ ಒಂದು ಕ್ವಾರಿಯಲ್ಲಿ ಪ್ರತಿನಿತ್ಯ ಸುಮಾರು ಬೆಳಗ್ಗೆ 10 ಗಂಟೆ ಆದ್ರೆ ಸಾಕು 20 ರಿಂದ 30 ಜನ ಕೂಲಿ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಬೆಳ್ಳಂಬೆಳಗ್ಗೆ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿಲ್ಲ. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.